ಹಲೋ ಸ್ನೇಹಿತರೆ, ಹೀಗೆ ಟೀ ಕುಡಿತಾ ಮನಸ್ಸಲ್ಲಿ ಒಂದು ಸಂಬಂಧಗಳ ಬಗ್ಗೆ ಯೋಚನೆ ಬಂತು. ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನನಗನ್ನಿಸ್ತು. ಯಾವ ಸಂಬಂಧದಲ್ಲಿ ನಂಬಿಕೆ ಮತ್ತು ಗೌರವ ಇರುವುದಿಲ್ವೋ ಅಲ್ಲಿ ಎಷ್ಟೇ ಪ್ರೀತಿ ಇದ್ದರೂ ಅದು ಹೆಚ್ಚು ದಿನ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಒಂದು ಒಳ್ಳೆಯ ಸಂಬಂಧ ಅಂದರೆ ಕೇವಲ ಒಟ್ಟಿಗೆ ಇರೋದಲ್ಲ, ಒಟ್ಟಿಗೆ ಇರೋದಷ್ಟೇ ಅಲ್ಲ, ಒಬ್ಬರ ಆಲೋಚನೆ ಮತ್ತು ಸ್ವಾಭಿಮಾನಕ್ಕೆ ಮತ್ತೊಬ್ಬರು ಗೌರವ ನೀಡೋದು. ಸಂಬಂಧಗಳಲ್ಲಿ ನಿಜವಾದ ಸಾಧನೆ ಅಂದರೆ ಸಂಬಂಧ ಬೆಳೆಸೋದು ಅಲ್ಲ, ಬದಲಾಗಿ ಪರಸ್ಪರ ಗೌರವ ನೀಡಿ ಕೊನೆಯವರೆಗೂ ಒಂದು ಸಂಬಂಧನ ಉಳಿಸ್ಕೊಂಡು ಹೋಗೋದಿರುತ್ತಲ್ಲ, ಅದೇ ನಿಜವಾದ ಸಾಧನೆ. ಈಗಿನ ಪರಿಸ್ಥಿತಿಯಲ್ಲಿ ಸಂಬಂಧಗಳಂದರೆ ಯಾವಾಗ ಸಂಬಂಧ ಬೆಸೀತಾ ಇದೆ, ಯಾವಾಗ ಸಂಬಂಧಗಳು ಮುರಿದೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಕಾರಣ ನಂಬಿಕೆನಾ, ಇಲ್ಲ ನಾವು ಒಂದು ಕ್ಷಣದಲ್ಲೇ ಅತಿಯಾಗಿ ನಂಬಿಡ್ತೀವಿ ಅಂತನಾ, ಇಲ್ಲ ಆ ನಂಬಿಕೆ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತನಾ, ಒಂದೂ ಗೊತ್ತಾಗ್ತಾ ಇಲ್ಲ. ಆದರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸಂಬಂಧಗಳನ್ನು ಜೋಪಾನವಾಗಿ ನಿಭಾಯಿಸ್ಕೊಂಡು ಹೋಗಿ. ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಬಂದರೂ ಒಬ್ರಿಗೊಬ್ಬರು ಮಾತಾಡ್ಕೊಂಡು ಹೋಗಿ, ಆವಾಗಲೇ ಸಂಬಂಧಗಳು ಉಳ್ಕೊಂಡು ಹೋಗೋದು. ಯಾಕಂದರೆ ನಾವು ಕೆಲವೊಬ್ಬರಿಗೆ ಮಾದರಿಯಾಗಿರಬೇಕು, ಬೇರೆಯವ್ರಿಗೆ ಬೇಡ, ನಮಗೆ ನಾವಾದರೂ ಮಾದರಿಯಾಗಿರಬೇಕಲ್ವ. ಸೊ ಹಾಗಾಗಿ ನಮಗೆ ನಾವಾದರೂ ಮಾದರಿಯಾಗಬೇಕು. ಬೇರೆಯವ್ರಿಗೆ ನೋಡೋಕೆ, ಬೇರೆಯವ್ರಿಗೆ ತೋರಿಸೋಕೆ, ನಾಟ್ ಅಟ್ ಆಲ್. ನಮಗೋಸ್ಕರ, ನಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ, ನಮ್ಮ ಮನಸ್ಸಿನ ಪ್ರಶಾಂತತೆಗೋಸ್ಕರ ನಾವು ಬದುಕಬೇಕು. ಸೊ ಹಾಗಿದ್ಮೇಲೆ ಎಲ್ಲದಕ್ಕೂ ಯೋಚನೆ ಮಾಡಿ. ಸೊ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಎಕ್ಸ್ಪ್ಲೋರ್ ವಿತ್ ಅಬಿದಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.